Hi friends, welcome to Shiva Sai for you Basic Electrical YouTube channel. So ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ವೆಶ್ಚನ್ ಪೇಪರ್ ಫಾರ್ 21 ಸ್ಕೀಮ್ ನ್ಯೂಮರಿಕಲ್ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ 3 ಪ್ರಾಬ್ಲಮ್ಸ್ ಆಲ್ರೆಡಿ ಕವರ್ ಆಗಿದೆ ಕ್ವೆಶ್ಚನ್ ಪೇಪರ್ ಇರೋದು. ಸೊ 4th ಪ್ರಾಬ್ಲಮ್ ಮಾಡ್ತಾ ಇದೀನಿ. ದಟ್ ಈಸ್ ಕ್ವೆಶ್ಚನ್ ನಂಬರ್ 4b. ಸೊ ನೋಡೋಣ ಕ್ವೆಶ್ಚನ್ ಏನು ಅಂತ ಓದೋಣ ಒಂದ್ಸರಿ. ಸೊ ಫೆಬ್ರವರಿ ಮಾರ್ಚ್ 2022 ಅಲ್ಲಿ ಕೇಳಿದ್ದಾರೆ ಫಾರ್ 5 ಮಾರ್ಕ್ಸ್ ಕ್ವೆಶ್ಚನ್. ನೋಡಿ ಈ ಪ್ರಾಬ್ಲಮ್ ತುಂಬಾನೇ ಈಸಿ ಇದೆ. ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಸೊ ನೋಡೋಣ, ಎ 3-phase ಬ್ಯಾಲೆನ್ಸ್ ಸ್ಟಾರ್ ಕನೆಕ್ಟೆಡ್ ಲೋಡ್. ಸೊ ಐ ರಿಟರ್ನ್ ಸ್ಟಾರ್ ಕನೆಕ್ಟೆಡ್ ಲೋಡ್ ವಿತ್ 8 plus j6 ohms ಪರ್ ಫೇಸ್. ಒಂದು ಫೇಸ್ ಅಲ್ಲಿ 8 plus j6 ohms ಇದೆ. ಸೊ ಇದನ್ನ ನಾವು ಇಂಪಿಡೆನ್ಸ್ ಪರ್ ಫೇಸ್ ಅಂತ ಕರಿತೀವಿ. ಸೊ ಇಂಪಿಡೆನ್ಸ್ ಪರ್ ಫೇಸ್ 8 ohms ಬಂದ್ಬಿಟ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಪ್ಲಸ್ ಜೆ ಇದ್ರೆ ಇಂಡಕ್ಟರ್ ಅಂತ. ಸೊ J6 ohms means you have to write ಇಂಡಕ್ಟಿವ್ ರಿಯಾಕ್ಟನ್ಸ್. ಇಂಡಕ್ಟಿವ್ ರಿಯಾಕ್ಟನ್ಸ್ ವ್ಯಾಲ್ಯೂ 6 ohm ಇದೆ ಒಂದು ಪರ್ಟಿಕ್ಯುಲರ್ ಫೇಸ್ ಅಲ್ಲಿ. ಮತ್ತೆ ಅವ್ರೇನ್ ಹೇಳಿದಾರೆ, ಬ್ಯಾಲೆನ್ಸ್ಡ್ ಲೋಡ್ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ಡ್ ಲೋಡ್ ಅಂದ್ರೆ ಎಲ್ಲಾ ಫೇಸ್ ಅಲ್ಲೂ ಆರ್ ಫೇಸ್, ವೈ ಫೇಸ್, ಬಿ ಫೇಸ್ ಅಲ್ಲಿ ಸೇಮ್ ಇಂಪಿಡೆನ್ಸ್ ಇರುತ್ತೆ ಅಂತ. ಓಕೆ, ಅನ್ಬ್ಯಾಲೆನ್ಸ್ಡ್ ಅಂತ ಇದ್ರೆ ವ್ಯಾಲ್ಯೂಸ್ ಚೇಂಜ್ ಇರುತ್ತೆ. ಓಕೆ, ವ್ಯಾಲ್ಯೂಸ್ ವಿಲ್ ಬಿ ಡಿಫರೆಂಟ್. ಸೊ ಇದು ಕ್ವಶನ್. ಸೊ ಈ ಬ್ಯಾಲೆನ್ಸ್ಡ್ ಲೋಡ್ ಈಸ್ ಕನೆಕ್ಟೆಡ್ ಟು ಎ 3-phase 230 volt ಸಪ್ಲೈ. ಇದು ಕಂಪ್ಲೀಟ್ 3-phase ಸ್ಟಾರ್ ಕನೆಕ್ಟೆಡ್ ಲೋಡ್ 230 volt ಸಪ್ಲೈಗೆ ಕನೆಕ್ಟ್ ಆಗಿದೆ. 3-phase 230 volts. ಜನರಲಿ ಯಾಕೆ ಈ ತರ ವ್ಯಾಲ್ಯೂಸ್ ಕೊಡ್ತಾರೆ ಅಂದ್ರೆ, ನೀವು ಸಿಂಗಲ್ ಫೇಸ್ ಮಾಡ್ಕೊಳ್ಳಿ ಅಂತ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಸಿಂಗಲ್ ಫೇಸ್ ವೋಲ್ಟೇಜ್ ರೇಟಿಂಗ್ ನ ಕೊಡ್ತಾರೆ. ಓಕೆ, ಬಟ್ ವೋಲ್ಟೇಜ್ ವ್ಯಾಲ್ಯೂ ಅವ್ರು ಏನಾರು ಕೊಡ್ಲಿ, ಸೊ ಇದನ್ನ ಸ್ಪೆಸಿಫೈ ಮಾಡ್ತಾರೆ 3-phase ಆರ್ ಸಿಂಗಲ್ ಫೇಸ್. ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಸೊ 3-phase ಅಂತ ಕೊಟ್ಟೆ ವೋಲ್ಟೇಜ್ ಎಷ್ಟನ್ನ ಕೊಡ್ಲಿ, 1 volt ಕೊಡ್ಲಿ, ಅದನ್ನೇ ಇಟ್ಕೊಂಡು ಪ್ರಾಬ್ಲಮ್ ಮಾಡಿ. ಓಕೆ, ಗಾಟ್ ಇಟ್. ಸೊ ಥಿಯರಿಟಿಕಲ್ ಕ್ವಶನ್ಸ್ ಕೇಳುವಾಗ ಅವ್ರಿಗೆ ಇಷ್ಟ ಬಂದಿದ್ದ ವ್ಯಾಲ್ಯೂಸ್ ಕೊಡೋದು, ಮನಸ್ಸಿಗೆ ಬಂದಿದ್ದ ವ್ಯಾಲ್ಯೂಸ್ ಕೊಡಬಹುದು. ಸೊ ನೋ ಇಶ್ಯೂಸ್. ಸೊ ಸಪ್ಲೈ ಇಷ್ಟು ಡೇಟಾ ಕೊಟ್ಟಿದ್ದಾರೆ. ಫೈಂಡ್ ಕರೆಂಟ್ ಕಂಡುಹಿಡಿಯಬೇಕು. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕರೆಂಟ್, ಫೈಂಡ್ ಪವರ್ ಫ್ಯಾಕ್ಟರ್ ಅಂದ್ರೆ ಕಾಸ್ ಬೈ ವ್ಯಾಲ್ಯೂ ಕಂಡುಹಿಡಿಯಿರಿ. ಫೈಂಡ್ ಪವರ್, ಓಕೆ, ಪವರ್ ಅಂದ್ರೆ ಕ್ಯಾಪಿಟಲ್ ಪಿ. ಅಂಡ್ ಫೈಂಡ್ ರಿಯಾಕ್ಟಿವ್ ವೋಲ್ಟ್ ಆಂಪಿಯರ್. ರಿಯಾಕ್ಟಿವ್ ವೋಲ್ಟ್ ಆಂಪಿಯರ್ ಇಟ್ ಈಸ್ ಅ ಯೂನಿಟ್ ಆಫ್ ರಿಯಾಕ್ಟಿವ್ ಪವರ್. ಓಕೆ, ಸೊ ನೀವು ಕ್ಯಾಪಿಟಲ್ ಕ್ಯೂ ಕಂಡುಹಿಡಿಯಬೇಕು, ರಿಯಾಕ್ಟಿವ್ ಪವರ್ ಕಂಡುಹಿಡಿಯಬೇಕು. ಟೋಟಲ್ ವೋಲ್ಟ್ ಆಂಪಿಯರ್ ಅಂದ್ರೆ ಅಪಾರೆಂಟ್ ಪವರ್ ಅಂತ. ಸೊ ಟೋಟಲ್ ವೋಲ್ಟ್ ಆಂಪಿಯರ್ ಮೀನ್ಸ್ ಅಪಾರೆಂಟ್ ಪವರ್, ಅದನ್ನ ನೀವು ಕಂಡುಹಿಡಿಯಬೇಕು. ಎಲ್ಲದಕ್ಕೂ ಜಸ್ಟ್ ಫಾರ್ಮುಲಾ, ದಟ್ಸ್ ಇಟ್. ಸೊ ನೋಡಿ, ಇದೊಂದು ಸ್ಟಾರ್ ಕನೆಕ್ಟೆಡ್ ಲೋಡ್, 3-phase ಸಪ್ಲೈ ಕನೆಕ್ಟ್ ಆಗಿದೆ. ಸೊ ಲೈನ್ ಕರೆಂಟ್ ಪಾಸ್ ಆಗುತ್ತೆ. ವೆನ್ ಆರ್ ದ ಲೋಡ್ ಕನೆಕ್ಟೆಡ್ ಟು ಸಪ್ಲೈ, ಕರೆಂಟ್ ಪಾಸ್ ಆಗುತ್ತೆ ಲೈನ್ ಅಲ್ಲಿ, ಅದನ್ನ ಲೈನ್ ಕರೆಂಟ್ ಅಂತ ಕರೀತಾರೆ. ಬಟ್ ಸ್ಟಾರ್ ಕನೆಕ್ಷನ್ ಅಲ್ಲಿ, ಇನ್ ಸ್ಟಾರ್ ಕನೆಕ್ಷನ್ ಲೈನ್ ಕರೆಂಟ್ ಮತ್ತೆ ಫೇಸ್ ಕರೆಂಟ್ ಎರಡೂ ಕೂಡ ಸೇಮ್ ಇರುತ್ತೆ. ನೋಡಿ, ಏನ್ ಕರೆಂಟ್ ಬರ್ತಾ ಇದೆ ಲೈನ್ ಅಲ್ಲಿ, ಅದೇ ಕರೆಂಟ್ ಫೇಸ್ ವೈಂಡಿಂಗ್ ಅಲ್ಲೂ ಫ್ಲೋ ಆಗ್ತಾ ಇದೆ. ಅದಕ್ಕಾಗಿ IL ಮತ್ತೆ IPH ಸೇಮ್ ಬರುತ್ತೆ. ಸೊ ಈಗ ನಾವು ಕರೆಂಟ್ ಕಂಡುಹಿಡಿಯಬೇಕು. ಅವರು ಸ್ಪೆಸಿಫೈ ಮಾಡಿಲ್ಲ ಲೈನ್ ಕರೆಂಟ್ ಫೇಸ್ ಕರೆಂಟ್, ಬಟ್ ಸ್ಟಾರ್ ಕನೆಕ್ಟೆಡ್ ಆಗಿರೋದ್ರಿಂದ ಎರಡು ಕರೆಂಟ್ ಸೇಮ್ ಇರುತ್ತೆ. ಸೊ ನಾವು ಈಗ ಕರೆಂಟ್ ಕಂಡುಹಿಡಿಯೋಣ. ಸೊ ಫೇಸ್ ಕರೆಂಟ್ ಫಾರ್ಮುಲಾ ಇದೆ, ಫೇಸ್ ವೋಲ್ಟೇಜ್ ಬೈ ಫೇಸ್ ಇಂಪಿಡೆನ್ಸ್. ನೋಡಿ, ಯಾವುದೇ ಕಾರಣಕ್ಕೂ ಕರೆಂಟ್ ಫಾರ್ಮುಲಾನ I=V/R ಅಂತ AC ಸರ್ಕ್ಯೂಟ್ಸ್ ಅಲ್ಲಿ ಬರೀಬೇಡಿ. ಸಿಂಗಲ್ ಫೇಸ್ AC ಆರ್ 3-phase AC I=V/R ಅಂತ ಬರೀಬಾರ್ದು. I=V/R ಓನ್ಲಿ ಫಾರ್ DC ಸರ್ಕ್ಯೂಟ್. DC ಸಪ್ಲೈ ಕನೆಕ್ಟ್ ಆಗಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಿ. AC ಇದ್ದಾಗ ಇಂಪಿಡೆನ್ಸ್ ಅಂತ ಯೂಸ್ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಸೊ ಕರೆಂಟ್ ಫಾರ್ಮುಲಾ I=V/Z. ನಾವು 3-phase ಅಲ್ಲಿ ಪರ್ ಫೇಸ್ ಮಾತ್ರ ಕಂಡುಹಿಡಿತೀವಿ. ಓಕೆ, ಪರ್ ಫೇಸ್ ಕ್ವಾಂಟಿಟೀಸ್, ಫೇಸ್ ವೋಲ್ಟೇಜ್, ಫೇಸ್ ಕರೆಂಟ್, ಫೇಸ್ ಇಂಪಿಡೆನ್ಸ್ ಎಲ್ಲ ಪರ್ ಫೇಸ್ ತಗೊಳ್ತೀವಿ. ಲೈನ್ ಕ್ವಾಂಟಿಟೀಸ್ ನಮಗೆ ರಿಲೇಷನ್ ಗೊತ್ತು. ಸ್ಟಾರ್ ಅಲ್ಲಿ ಲೈನು ಮತ್ತೆ ಫೇಸ್ ಮಧ್ಯೆ ಏನ್ ರಿಲೇಷನ್ ಇದೆ ಅಂತ ನಮಗೆ ಗೊತ್ತು. ಯೂಸಿಂಗ್ ದ ರಿಲೇಷನ್ಸ್ ಬಿಟ್ವೀನ್ ಲೈನ್ ಅಂಡ್ ಫೇಸ್ ಕ್ವಾಂಟಿಟೀಸ್ ಫಾರ್ 3-phase ಸ್ಟಾರ್ ಅಂಡ್ ಡೆಲ್ಟಾ ಕನೆಕ್ಟೆಡ್. ಸೊ ನಾವು ಬೇಕಾಗಿರೋ ಕರೆಂಟ್ ಕಂಡುಹಿಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಫೇಸ್ ಕ್ವಾಂಟಿಟೀಸ್ ನ ಕಂಡುಹಿಡಿತೀವಿ. ಸೊ ಫೇಸ್ ಕರೆಂಟ್ ಫಾರ್ಮುಲಾ ಫೇಸ್ ವೋಲ್ಟೇಜ್ ಬೈ ಫೇಸ್ ಇಂಪಿಡೆನ್ಸ್. ಈಗ ಫೇಸ್ ವೋಲ್ಟೇಜ್ ಬೇಕು ನನಗೆ. ಇದೇನು ವೋಲ್ಟೇಜ್? ಲೈನ್ ವೋಲ್ಟೇಜ್. ಎರಡು ಲೈನ್ ಮಧ್ಯೆ ಇರೋ ವೋಲ್ಟೇಜ್ ಲೈನ್ ವೋಲ್ಟೇಜ್. ಲೈನ್ ವೋಲ್ಟೇಜ್ ಎಷ್ಟು? 230 volts. ಈ ಲೈನ್ ವೋಲ್ಟೇಜ್ ನಾನು ಫೇಸ್ ವೋಲ್ಟೇಜ್ ಕನ್ವರ್ಟ್ ಮಾಡಬೇಕು. ಫಾರ್ಮುಲಾ ಏನು? 3-phase ಸ್ಟಾರ್ ಕನೆಕ್ಷನ್ ಅಲ್ಲಿ ವಾಟ್ ಇಸ್ ಲೈನ್ ವೋಲ್ಟೇಜ್ ಫಾರ್ಮುಲಾ? VR=√3 VPH. ಸೊ ಫಾರ್ಮುಲಾ ಇಲ್ಲಿ ಬರ್ದಿದ್ದೀನಿ. ಬಟ್ ನನಗೆ ಬೇಕಾಗಿರೋದೇನು? ಫೇಸ್ ವೋಲ್ಟೇಜ್. ಫೇಸ್ ವೋಲ್ಟೇಜ್ ಫಾರ್ಮುಲಾ ಲೈನ್ ವೋಲ್ಟೇಜ್ ಬೈ √3. ಸೊ VL √3 VPH. ನನಗೆ ಬೇಕಾಗಿರೋದು VPH. VL/√3. VL 230 ಡಿವೈಡೆಡ್ ಬೈ √3 ಮಾಡಿದಾಗ 132.79 volts ಬರುತ್ತೆ. ಇದು ಫೇಸ್ ವೋಲ್ಟೇಜ್ ವ್ಯಾಲ್ಯೂ 132.79
ವೋಲ್ಟ್ಸ್. ಸೊ ಆ ವೋಲ್ಟೇಜ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೇಸ್ ಇಂಪಿಡೆನ್ಸ್. ಫೇಸ್ ಇಂಪಿಡೆನ್ಸ್ ಅಂದ್ರೆ 8+j6 ಓಮ್ಸ್. ಅವ್ರು ಕೊಟ್ಟಿರೋದು ರೆಕ್ಟಾಂಗುಲರ್ ಫಾರ್ಮ್. ನೀವು ಅದನ್ನ ಪೋಲಾರ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಮತ್ತೆ ಆಂಗಲ್ ಬರುತ್ತೆ. ಸೊ 10 at an angle of 36.86. ಈ ವ್ಯಾಲ್ಯೂ ಹೇಗ್ ಬಂತು ಅಂದ್ರೆ 8+j6 ಓಮ್ಸ್ ನ ಪೋಲಾರ್ ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಕ್ಯಾಲ್ಸಿ ಆಪರೇಷನ್ಸ್ ನೋಡಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಡಿವೈಡ್ ಮಾಡಿದಾಗ 132.79 by 10 ಮಾಡಿದಾಗ 13.279 ಬರ್ತದೆ. ಅಪ್ಪರ್ ಆಂಗಲ್ ಮೈನಸ್ ಲೋವರ್ ಆಂಗಲ್ ಮಾಡಿದಾಗ ಇಷ್ಟು ಬರುತ್ತೆ, -36.869. ಓಕೆ, 86. ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್. ಫೇಸ್ ಕರೆಂಟ್ ಅಂತ ಕೇಳಿದಾರೆ. ಲೈಟ್ ಕರೆಂಟ್, ಫೇಸ್ ಕರೆಂಟ್ ಎಲ್ಲ ಒಂದೇ ಸ್ಟಾರ್ ಅಲ್ಲಿ. ಸೊ ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಫಾರ್ಮುಲಾ cos pi ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಅಂತ. ನೋಡಿ 230 ವೋಲ್ಟ್ಸ್ ಕೊಟ್ಟಿದ್ದೀನಿ, ಸಾರಿ 132 ವೋಲ್ಟ್ಸ್ ಕೊಟ್ಟಿದೆ ಫೇಸ್ ವೋಲ್ಟೇಜ್. ಕರೆಂಟ್ ಎಷ್ಟಿದೆ? 36 ಪಾಯಿಂಟ್. ವೋಲ್ಟೇಜ್ 132.7 at an angle of 0 degree. ಓಕೆ, ದಿಸ್ ಮೈನಸ್ ದಟ್ ಆಂಗಲ್ ಮೈನಸ್ ದಿಸ್ ಆಂಗಲ್. ಇವೆರಡರ ಮಧ್ಯ 132.79 ಅಂಡ್ 13.279 at an angle of this. ಈ ವೋಲ್ಟೇಜ್ ಮತ್ತೆ ಕರೆಂಟ್ ಮಧ್ಯೆ ಇರೋ ಆಂಗಲ್ ಎಷ್ಟು? 36.86. ನೀವು ಡೈರೆಕ್ಟ್ ಇದನ್ನೇ ತಗೊಳ್ಬಹುದು ಅಥವಾ ಬರೀ ವ್ಯಾಲ್ಯೂ ಮಾತ್ರ ತಗೊಳ್ಬಹುದು, 36.86. ಬಿಕಾಸ್ ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ಥೀಟಾನೇ. ಸೊ -36.86 ಮಾಡಿದಾಗ ಪವರ್ ಫ್ಯಾಕ್ಟರ್ 0.8 ಬರುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್ ಪವರ್ ಫಾರ್ಮುಲಾ. 3 ಫೇಸ್ ಪವರ್, ಆಕ್ಟಿವ್ ಪವರ್ √3 VL/IL cos pi, ಅದು ಫಾರ್ಮುಲಾ. √3 ಲೈನ್ ವೋಲ್ಟೇಜ್ ಎಷ್ಟು? 230 ವೋಲ್ಟ್ಸ್. 230 is the line voltage. And into line current ಎಷ್ಟಿದೆ? 13.279. ಮತ್ತೆ ಏನಾದ್ರು ನೀವು ಇಲ್ಲಿ 230 ಬರೆದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ ಅಲ್ಲಿ ಲೈನ್ ಫೇಸ್ ವೋಲ್ಟೇಜ್ ಸೇಮ್ ಇರಲ್ಲ, ಕರೆಂಟ್ ಸೇಮ್ ಇರುತ್ತೆ. ಲೈನ್ ಕರೆಂಟ್ ಫೇಸ್ ಕರೆಂಟ್ ಸೇಮ್ ಇರುತ್ತೆ ಸ್ಟಾರ್ ಅಲ್ಲಿ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 4231.98 ವ್ಯಾಟ್ಸ್ ಬರುತ್ತೆ. ಓಕೆ, ಅದು ಆಕ್ಟಿವ್ ಪವರ್. ನೆಕ್ಸ್ಟ್ ರಿಯಾಕ್ಟಿವ್ ವೋಲ್ಟ್ ಆಂಪಿಯರ್ ಅಂತ ಕೇಳಿದ್ದಾರೆ. ಓಕೆ, ರಿಯಾಕ್ಟಿವ್ ವೋಲ್ಟ್ ಆಂಪಿಯರ್. ಸೊ ಅದಕ್ಕೆ ಫಾರ್ಮುಲಾ ಏನು ಗೊತ್ತಾ? Q is equal to √3 VL/IL sin pi. √3 ಲೈನ್ ವೋಲ್ಟೇಜ್ 230. ನೆಕ್ಸ್ಟ್ ಲೈನ್ ಕರೆಂಟ್ 13.279 ಇಂಟು ಸೈನ್ ಹಂಗೆ ಬರ್ಕೊಳ್ಳಿ. ಪೈ ಅಂದ್ರೆ ಏನು? ಫೇಸ್ ಆಂಗಲ್ ಬಿಟ್ಟು ವೋಲ್ಟೇಜ್ ಕರೆಂಟ್. ಎಷ್ಟು ಆಂಗಲ್? 36.86. ನೆಗೆಟಿವ್ ಬರೀಬೇಡಿ, ಆಂಗಲ್ ವ್ಯಾಲ್ಯೂ ಏನಿದೆ ಅದು ಮಾತ್ರ ಬರ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಕ್ಯಾನ್ಸಲಿಂಗ್ ಮಾಡಿದಾಗ ನೀವು ಡಿಗ್ರಿ ಮಾಡಲು ಇಟ್ಕೋಬೇಕು. ಓಕೆ, 3173.25 ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್. ಯೂನಿಟ್ ಆಫ್ ರಿಯಾಕ್ಟಿವ್ ಪವರ್ ಇಸ್ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್. ಸ್ಮಾಲ್ ಆರ್ ಬರೀರಿ, ಕ್ಯಾಪಿಟಲ್ ವಿ ಎಸ್ ಸ್ಮಾಲ್ ಆರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಟೋಟಲ್ ವೋಲ್ಟ್ ಆಂಪಿಯರ್. √3 VL/IL ಅಪಾರೆಂಟ್ ಪವರ್ ಅಂತ. √3 VL/IL ಮಾಡಿದಾಗ 5289.97 ವೋಲ್ಟ್ ಆಂಪಿಯರ್ ಬರುತ್ತೆ. ಕರೆಕ್ಟ್ ಅಲ್ಲ? ಸೊ ಫೈನಲ್ ಆಗಿ ಹೆಂಗ್ ವೆರಿಫೈ ಮಾಡೋದು? ಹೌ ಟು ವೆರಿಫೈ ದಿಸ್ ಪ್ರಾಬ್ಲಮ್? ಸೊ ನೋಡಿ, ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. S is equal to square root of P square plus Q square. ಇದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಇಷ್ಟು ಮಾಡಿದ್ದೀನಲ್ಲ, ಕರೆಕ್ಟ್ ಇದೆಯೋ ತಪ್ಪಿದೆ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದಕ್ಕೆ. ನೋಡಿ, P ವ್ಯಾಲ್ಯೂ ಇದು ಹಾಕೊಳ್ಳಿ, ಸ್ಕ್ವೇರ್ ಮಾಡಿ. 4231.88 ಸ್ಕ್ವೇರ್ ಪ್ಲಸ್ 3173.25 ಸ್ಕ್ವೇರ್ ಮಾಡಿದಾಗ ಹೋಲ್ ರೂಟ್ ಹಾಕಿದಾಗ ನಿಮಗೆ S ವ್ಯಾಲ್ಯೂ ಬರ್ತಲ್ಲ, ಆ S ವ್ಯಾಲ್ಯೂ ಇಲ್ಲಿ ರಷ್ಟೇ ಬರಬೇಕು. 5289.97 ವೋಲ್ಟ್ ಆಂಪಿಯರ್ ಬರಬೇಕು. ಸೊ ಇದೇ ವ್ಯಾಲ್ಯೂಸ್ ನೀವು ಕಿಲೋ ಅಲ್ಲೂ ಕೂಡ ಹೇಳ್ಬೋದು. 4.23 ಕಿಲೋವ್ಯಾಟ್, 3.17 ಕಿಲೋ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್, 5.28 kVA, ಅದು ಕೂಡ ಕರೆಕ್ಟ್ ಆನ್ಸರ್. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ತರ ಸ್ವಲ್ಪ ಈಸಿ ಪ್ರಾಬ್ಲಮ್ಸ್ ಇರುತ್ತೆ. ನೀವೇನ್ ಗೊತ್ತಾ, ಫಾರ್ಮರ್ಸ್ ಗೊತ್ತಿದ್ರೆ ಎಲೆಕ್ಟ್ರಿಕಲ್ ಅಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಮಿನಿಮಮ್ ಒಂದು 20 to 30 ಮಾರ್ಕ್ಸ್ ತಗೊಳ್ಬಹುದು. 50 ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್. ಸೊ ಒಂದು 20 ಮಾರ್ಕ್ಸ್ ಆರಾಮಾಗಿ ಪ್ರಾಬ್ಲಮ್ಸ್ ತಗೊಳ್ಬಹುದು. ಬರೀ ನಿಮ್ಗೆ ಫಾರ್ಮುಲಾ ನೆನಪಿದ್ರೆ ಸಾಕು. ಸೊ ಫಾರ್ಮುಲಾಗಳು ಬರ್ಕೊಳ್ಳಿ, ಏನ್ ಕಂಡುಹಿಡಿಯಬೇಕು ಅದನ್ನೆಲ್ಲ ಓದಕ್ಕೂ ಹೋಗ್ಬೇಡಿ, ಎಲ್ಲ ಬರ್ಬಿಡಿ, ಎಲ್ಲ ಕಂಡುಹಿಡಿಯಿರಿ. ಅದ್ರಲ್ಲಿ ಬೇಕಾಗಿರೋದು ಇರುತ್ತೆ ಕ್ವಶನ್ ಅಲ್ಲಿ. ಸೊ ಅದನ್ನ ನೀವು ಅದೊಂಥರ ರಾಂಗ್ ಮೆಥಡ್, ಅದನ್ನ ಒಂದು ಅವಶ್ಯಕತೆ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಗಾಟ್ ಇಟ್? ಫಾರ್ಮುಲಾ ಬರೆದ್ರೆ ಸಾಕು, ಆರಾಮಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಅವ್ರು ಕೊಡೋ ಡೇಟಾ ತಗೊಂಡು ಫಾರ್ಮುಲಾದಲ್ಲಿ ಎಂಟ್ರಿ ಮಾಡಿ, ಅಷ್ಟೇ ಆನ್ಸರ್ ಬಂದ್ಬಿಡುತ್ತೆ. ಈ ತರ ಪ್ರಾಬ್ಲಮ್ಸ್ 20 ಮಾರ್ಕ್ಸ್ ಇರುತ್ತೆ. ಓಕೆ, ಇಡೀ ಪೇಪರ್ ಅಲ್ಲಿ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಫಾರ್ಮುಲಾಸ್ ಅನ್ನು ನೆನ್ಪಿಟ್ಕೊಳ್ಬೇಕಲ್ಲ. ಫೈನ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಮತ್ತೆ ವ್ಯೂವರ್ಸ್ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕ್ವಶನ್ ನಂಬರ್ 5, 5th ಕ್ವಶನ್ ಅಲ್ಲಿ ಏನ್ ಪ್ರಾಬ್ಲಮ್ ಕೇಳಿದ್ರೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಬೈ ಬೈ, ಟೇಕ್ ಕೇರ್.